ಬೆಳಗಾಂ ಅಧಿವೇಶನ ಅಲ್ಲ, ಈಗಾಗಲೇ 4-5 ತಿಂಗಳಿಂದನೂ ಈ ಕುರ್ಚಿಯ ಶೇಕಿಂಗ್ ಆಫ್ ಚೇರ್ ಅದು ನಡೀತಾ ಇದೆ. ಒಂದಿನ ಒಬ್ಬರು ಸ್ಟಾರ್ಟ್ ಮಾಡಿದ್ರು, ಆಗಸ್ಟ್ ಕ್ರಾಂತಿ ಅಂದರು, ಸೆಪ್ಟೆಂಬರ್ ಕ್ರಾಂತಿ ಅಂದರು, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ. ಈ ಕ್ರಾಂತಿಯಲ್ಲೇ ಕುರ್ಚಿ ಕ್ರಾಂತಿ ನಡೆದೋಗಿದೆ. ಸಂಪೂರ್ಣ ಸರ್ಕಾರ ಸತ್ತೋಗಿದೆ. ರಾಜ್ಯದಲ್ಲಿ ಸರ್ಕಾರ ಖಂಡಿತವಾಗಿ ಜೀವಂತ ಇದೆ ಅಂತೇಳಿ ಅನ್ಸಲ್ಲ. ಯಾಕೆಂತ ಹೇಳಿದ್ರೆ, ಯಾವಾಗ ಸರ್ಕಾರ ಶೇಕ್ ಆಗ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳಿಗೆ ಗೊತ್ತಾಯಿತು, ಯಾವುದೇ ಅಧಿಕಾರಿ ಖಂಡಿತ ಕೆಲಸ ಮಾಡೋದಿಲ್ಲ, ಯಾವುದೇ ಅಧಿಕಾರಿಗಳು ಖಂಡಿತ ಕೆಲಸ ಮಾಡೋದಿಲ್ಲ. ಆ ರೀತಿ ಆಮೇಲೆ ಯಾವ ಅಧಿಕಾರಿಗಳು ಯಾವ ಮಂತ್ರಿಗಳು ಮಾತನ್ನು ಕೇಳಲ್ಲ. ಯಾಕೆಂದ್ರೆ ಈ ಸರ್ಕಾರ ಇರ್ತದೆ, ಈ ಮುಖ್ಯಮಂತ್ರಿ ಇರ್ತಾರೋ, ಇನ್ನೊಬ್ಬರು ಮುಖ್ಯಮಂತ್ರಿ ಇರ್ತಾರೋ ಅನ್ನೋ ಡೋಲಾಯಮಾನದಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ. ಅದರಿಂದ ಆಡಳಿತ ಸತ್ತು ಹೋಗುತ್ತೆ. ಇದರಿಂದ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗ್ತಿದೆ. ತೊಂದರೆ ಅಂತ ಹೇಳಿದ್ರೆ, ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳೇ ನಡೀತಾ ಇಲ್ಲ, ಯಾರ ಮಾತನ್ನು ಯಾರೂ ಕೇಳ್ತಾ ಇಲ್ಲ. ಇವತ್ತು ಯಾವುದೇ ಪತ್ರಗಳನ್ನು ನೀವು ಒಬ್ಬ ಸರ್ಕಾರಕ್ಕೆ ಬರೆದ್ರೆ ಸರ್ಕಾರದಿಂದ ಯಾವುದೇ ಉತ್ತರ ಕೂಡ ಬರೋದಿಲ್ಲ. ಇವತ್ತು ಹಾಗಾಗಿ ನಿರ್ಲಿಪ್ತ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ, ಕುರ್ಚಿ ಕಾದಾಟ. ಏನು ಬ್ರೇಕ್ಫಾಸ್ಟು, ತಿಂಡಿ, ಊಟ. ಇವರು ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾರೆ, ಇವ್ರ ಮನೆಗೆ ನಾಟಿ ಕೋಳಿ ತಿನ್ನಕ್ಕೆ ಬರ್ತಾರೆ. ಅದೇ ಒಂದು ಸುದ್ದಿ, 2 ದಿನ ಸುದ್ದಿ. ಇವ್ರು ಹೋಗ್ತಾರೆ ಅನ್ನೋದೊಂದು, ಹೋದ್ಮೇಲೆ ಒಂದು, ಬಂದ್ಮೇಲೆ ಮೆನು ಏನಿತ್ತು, ಡಿಶ್ ಏನಿತ್ತು, ಅದೇ ಒಂದು ಸುದ್ದಿ. ಇದರ ಮಧ್ಯೆ ಆಡಳಿತ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಆಡಳಿತ ಸಂಪೂರ್ಣವಾಗಿ ತನ್ನ ಹಿಡಿತವನ್ನು ಕಳೆದುಕೊಂಡಿದೆ. ವಿರೋಧ ಪಕ್ಷದಲ್ಲಿ ಏನಿಲ್ಲ, ಎಲ್ಲ ಒಗ್ಗಟ್ಟಾಗಿದೆ, ಎಲ್ಲವೂ ಸರಿಯಾಗಿದೆ. ಈಗ ಏನಂತ ಹೇಳಿದ್ರೆ, ದಿನ ಸಾಯೋರಿಗೆ ಅಳೋರು ಯಾರು ಅನ್ನೋ ಪದ್ಧತಿ ಬಂದ್ಬಿಟ್ಟಿದೆ. ಈ ಸರ್ಕಾರದ್ದು ಅಲ್ಲ, ಒಂದು ನಿಮಿಷ, ಈ ಸರ್ಕಾರದ ಒಂದು ಹಗರಣ ಆದರೆ ಆ ಹಗರಣವನ್ನು ಕೊನೆಯವರೆಗೂ ತಗೊಂಡು ಹೋಗ್ಬೋದು. ಬೆಳಗ್ಗೆ ಒಂದು ಹಗರಣ, ಮಧ್ಯಾಹ್ನ ಒಂದು ಹಗರಣ, ಸಾಯಂಕಾಲ ಒಂದು ಹಗರಣ, ರಾತ್ರಿ ಒಂದು ಹಗರಣ. ದಿನ ಬೆಳಕರಿದ ಹಗರಣಗಳ ಸರಮಾಲೆ ನಡೀತಾ ಇದೆ. ಹಗರಣಗಳ ಸರಮಾಲೆ ಯಾವ ಹಗರಣವನ್ನ ಎತ್ಕೋಬೇಕು ಅಂತ ಆಗ್ತಾ ಇಲ್ಲ. ಬೆಳಗಾಂ ಅಧಿವೇಶನ ಆದ ತಕ್ಷಣ ಕೇವಲ ಉತ್ತರ ಕರ್ನಾಟಕ ಸಮಸ್ಯೆ ಒಂದೇ ಅಲ್ಲ ಚರ್ಚಿಸೋದು. ಬೆಳಗಾಂ ಅಧಿವೇಶನವನ್ನ ಪ್ರಾಂತ್ಯವಾರು ಈ ಕಡೆನೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಮಾಡ್ತಾರೆ. ಆದರೆ ಸಮಗ್ರವಾಗಿ ರಾಜ್ಯದ ಆಡಳಿತದ ಬಗ್ಗೆ, ಆಡಳಿತದ ವೈಫಲ್ಯದ ಬಗ್ಗೆ ಚರ್ಚೆ ಆಗಬೇಕು. ಮತ್ತೆ ವಿಶೇಷವಾಗಿ ಈ ಕಡೆ ಮಾಡಿದಾಗ ಉತ್ತರ ಕರ್ನಾಟಕದ ಕೂಡ ಮಾಡಿದ್ರೆ ತಪ್ಪಿಲ್ಲ. ಅದು ಬರೀ ಚರ್ಚೆ ಆಗಿ ಹೋಗ್ತದೆ ಹೊರತು, ಉತ್ತರ ಕರ್ನಾಟಕ ಚರ್ಚೆ ಹೆಸರಿಗೋಸ್ಕರ ಆಗ್ತಿದೆ ಹೊರತು ಆ ಚರ್ಚೆಗಳಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ. ಅಲ್ಲ, ಯತ್ನಾಳ್ ಅವರು ಹೇಳಿದ್ರೆ ಅದೇನು ಜಗತ್ತಿನ ಭವಿಷ್ಯನ, ಅಥವಾ ಯತ್ನಾಳ್ ಅವರು ಅಮಿತ್ ಶಾ ಅವರ PA ಅವರೇನಾದ್ರು ಇವ್ರ ಮೂಲಕ ಹೇಳಿಸಿದಾರೆ? ಏನಿಲ್ಲ. ಅವರು ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾ ಹೋಗ್ತಾರೆ. ಯತ್ನಾಳ್ ಅವರಿಗೆ ಹೇಳಿಕೆ ಕೊಟ್ಟ ತಕ್ಷಣ ಅದಕ್ಕೆ ಅಷ್ಟೊಂದು ಇದನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಈ ಸ್ವಾಗತ ಏನು ಬಂದ್ರೆ ಅವರು ಒಬ್ಬ ಶಾಸಕರಿ, ಯತ್ನಾಳ್ ಏನು ಬಹಳ ವಿಶೇಷವಾದ ವ್ಯಕ್ತಿ ಅಲ್ಲ. ನಾ ಕೇಳೋದು ಅಲ್ಲ, ಇನ್ ವಾಟ್ ವೇ ಹೀಸ್ ಡಿಫ್ರೆಂಟ್. ಈಗ ಎಲ್ಲರನ್ನು ಬೈಕೊಂಡು ಹೋಗ್ಬಿಟ್ರೆ ಒಬ್ಬ ಮನುಷ್ಯ ದೊಡ್ಡ ಮನುಷ್ಯ ಆಗಲ್ಲ. ನಾನು ಬಾಯಿಗೆ ಬಂದಂಗೆ ಎಲ್ಲರನ್ನು ಬೈಕೊಂಡು ಹೋದ ತಕ್ಷಣ ದೊಡ್ಡ ಮನುಷ್ಯ ಆಗಲ್ಲ. ಇನ್ ವಾಟ್ ವೇ ಹೀಸ್ ಡಿಫ್ರೆಂಟ್. ಈಗ ಏನಾದ್ರೆ ಒಬ್ಬ ಶಾಸಕರಷ್ಟೇ. ಈಗ ಒಬ್ಬ ಶಾಸಕರು ಅವ್ರ ಮನಸ್ಸಿಗೆ ತಿಳಿದು ಹೇಳ್ತಾ ಇದ್ದಾರೆ ಅಷ್ಟೇ. ಅವ್ರು ಬಂದ್ರೆ ಅವ್ರಿಗೆ ವಿಶೇಷ ಸ್ವಾಗತ ಏನು ಮಾಡೋದು? ಬಂದ್ರೆ ಅವ್ರ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ಹೈಕಮಾಂಡ್ ಇಷ್ಟಪಟ್ಟರೆ ಟಿಕೆಟ್ ಕೊಡ್ತಾರೆ, ಇಲ್ಲದ್ರೆ ಇಲ್ಲ ಅಷ್ಟೇ. ನೋಡ್ರಿ, ಇದು ಎಷ್ಟು ಹಾಸ್ಯಾಸ್ಪದ ಅಂತೇಳಿ ನಿಮಗೆ ಗೊತ್ತಿದೆ. ನಾನೇ 28ನೇ ಮುಖ್ಯಮಂತ್ರಿ 28ಕ್ಕೆ ಅಂದರೆ ಇದಕ್ಕಿಂತ ಮೂರ್ಖತನದ ಪರಮಾವಧಿ ಯಾವ್ದಾರು ಇದೆಯಾ? ಯಾರು ಮುಖ್ಯಮಂತ್ರಿಯನ್ನು ತೀರ್ಮಾನ ಮಾಡಬೇಕು? ಈ ರಾಜ್ಯದ ಜನತೆ ಪಕ್ಷವನ್ನು ಆಯ್ಕೆ ಮಾಡಿ ಬಂದ ನಂತರ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅಂತ. ಅವ್ರ ಪಕ್ಷದಲ್ಲಿ ಯಾವ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತಾರೆ? ಈಗ 28ಕ್ಕೆ ನಾನೇ ಮುಖ್ಯಮಂತ್ರಿ ಯಾವ ಪಕ್ಷದಿಂದ ಆಗ್ತೀರಿ? ಇಂಡಿಪೆಂಡೆಂಟ್ಸ್ ಏನಾದ್ರು ಒಂದು ಪಕ್ಷ ಇದೆಯಾ? ಹೇಳ್ಬೇಕಲ್ಲ, ಯಾವ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತೀರಿ? ಬಿಜೆಪಿ ಪಕ್ಷದಿಂದ ಆಗಬೇಕು ಅಂದರೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಪ್ರಧಾನಮಂತ್ರಿಗಳಿದ್ದಾರೆ, ಅಮಿತ್ ಶಾಜಿ ಅವರಿದ್ದಾರೆ. ಅವರೆಲ್ಲ ತೀರ್ಮಾನ ಮಾಡಿದಾಗ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತೇಳಿ ಅದು ಬಿಜೆಪಿ ಪಕ್ಷಕ್ಕೆ ಬಹುಮತ ಬಂದಂಥ ಸಂದರ್ಭದಲ್ಲಿ ತೀರ್ಮಾನ ಆಗುತ್ತೆ. ಇನ್ನು ಕೂಸು ಹುಟ್ಟದೇನೆ ಕುಲಾಯ, ಆಮೇಲೆ ಎಲ್ಲಿ ಯಾವ ಕೂಸು ಯಾವ ಕುಲಾಯನೂ ಗೊತ್ತಿಲ್ಲ. ನಾನು ಮುಖ್ಯಮಂತ್ರಿ ಅಂದರೆ ಈಗ ನಾನು ಹೇಳ್ಕೊಂಡು ಹೋಗ್ಬೋದಪ್ಪ, ನಾನು ಮುಖ್ಯಮಂತ್ರಿ, ನಾನು ಪ್ರಧಾನಮಂತ್ರಿ ಅಂದರೆ ಅದಕ್ಕೆ ಏನಾದ್ರು ಬೆಲೆ ಇದೆಯಾ? ಎಷ್ಟು ಹಾಸಿಗೆ ಇದೆ ಅಷ್ಟು ಕಾಲು ಚಾಚಬೇಕು ಹೊರತು ಹಾಸಿಗೆ ಹೊರಗೆ ಕಾಲು ಚಾಚಿದ್ರೆ ಕಾಲು ಹೊರಗೆ ಬೀಳುತ್ತೆ. ಮಾತಾಡಿದ ತಕ್ಷಣ ದ್ವೇಷ ಅಂತಾರೆ. ಗೊತ್ತಿಲ್ಲದೆ ಬಾಂಬ್ ಹಾಕೋರ್ನ ಇವ್ರು ದ್ವೇಷ ಅಂತ ಹೇಳಲ್ವಲ್ಲ. ಅವ್ರನ್ನ ಸಹೋದರರು ಅಂತ ಹೇಳ್ತಾರೆ. ಕುಕ್ಕರ್ ಬಾಂಬ್ ಇಟ್ಕೊಂಡವ್ರನ್ನ ನಮ್ಮ ಸಹೋದರರು ಅಂತ ಹೇಳ್ತಾರೆ. ಅವ್ರು ಭಾಷಣ ಮಾಡೋದಿಲ್ಲ, ಬಾಂಬ್ ಹಾಕ್ತಾರೆ. ಇವ್ರ ಮಾತಲ್ಲಿ ಬಾಂಬ್ ಹಾಕಿದ್ದೆ ಅದೇ ದೊಡ್ಡ ವಿಷಯ ಅಂತ ಹೇಳ್ಕೊಂಡ್ರೆ ಹೆಂಗೆ? ಅದೇನು ಮಾತಲ್ಲಿ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತವೆ. ಬನ್ನಿ, ಟೀಕೆ ಟಿಪ್ಪಣಿಗಳನ್ನ ದ್ವೇಷ ಭಾಷಣ ಅಂದರೆ ಇವರು ಸಾಕಷ್ಟು ಮಾಡಿದ್ದಾರೆ. ಈಗ ಮೋದಿ ಅವ್ರ ಬಗ್ಗೆ ನಿನ್ನೆ ಮಾತಾಡಿದ್ದಾರೆ. ಮೋದಿ ಅವರ ಸಂಸ್ಕಾರ ಏನದು, ಗುಂಡಿ
ಯಾವ ರೀತಿ ಕೆಟ್ಟ ಮತ್ತಿದು ಪ್ರಚೋದನೆ ಭಾಷಣ ಅಲ್ವಾ? ಒಬ್ಬ ವ್ಯಕ್ತಿಯನ್ನ ತೇಜೋವಧೆ ಮಾಡುತ್ತದಲ್ವಾ? ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ವಿಶೇಷವಾಗಿ ಹಿಂದೂ ಪರ ಸಂಘಟನೆಗಳನ್ನು ಹಣಿಲಿಕ್ಕೆ ಮಾಡಿದಂಥದ್ದು ಮಾಡಿದದ್ದು ವಿಶೇಷವಾಗಿ ಹಿಂದೂ ಪರ ಸಂಘಟನೆಗಳನ್ನು ಹತ್ತಿಕ್ಕಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮತ್ತೆ ಇನ್ನೊಬ್ಬರನ್ನ ತುಷ್ಟೀಕರಣ ಮಾಡಬೇಕು ಅಂತ ಆ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ.